ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತೊಡಕೊಂಡಿದ್ದೇವೆ. ಖಂಡಿತ ಇದೊಂದು ಉತ್ತಮವಾದ ಕಾರ್ಯಕ್ರಮ ಅಂತ ಎಲ್ಲ ಕಡೆಯಿಂದನೂ ಕೂಡ ಶ್ಲಾಘನೆ ಬರ್ತಾ ಇರ್ತಕ್ಕಂಥದ್ದು ನಾನು ನೋಡಿದಾಗ ಇದು ಒಂದು ಎಲ್ಲ ಸಾರ್ವಜನಿಕರಿಗೆ ಹತ್ತಿರವಾಗಿ ನಾವು ಇದು ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ, ಮೊದಲು ನಾವು ಜನಸ್ಪಂದನ ಪ್ರಾರಂಭ ಮಾಡಿದ್ವಿ. ಜನಸ್ಪಂದನ 93ನೇ ವಾರದ ಜನಸ್ಪಂದನ ಈಗಾಗಲೇ ಮೊನ್ನೆ ಕಳೆದ ಸೋಮವಾರ ನಾವೆಲ್ಲರೂ ಕೂಡ ಆಯೋಜಿಸಿದ್ವಿ. ಜೊತೆಯಲ್ಲಿ ಇದು 23ನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ಇದು ಯಾಕೆ ಅಂದರೆ, ಪ್ರತಿ ವಾರ ಎಲ್ಲ ಅಧಿಕಾರಿಗಳ ಜೊತೆ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಯಾರು ಮಧ್ಯವರ್ತಿಗಳ ಅವಳಿ ಬೇಡ, ಲಂಚದ ಆಮಿಷ ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ. ಖಂಡಿತ ಇದನ್ನ ಸದುಪಯೋಗ ತಾವೆಲ್ಲರೂ ಕೂಡ ಪಡಿಸ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಯಾರ್ದು ಸಮಸ್ಯೆ ಏನಿದೆ ಅದನ್ನೆಲ್ಲ ಕೂಡ ಇವತ್ತು ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಇವತ್ತು ಖಂಡಿತ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಇವೆಲ್ಲ ಏನು ಕಳೆದ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟ ಮೇಲೆ ಹುಳಿಯಾರ್ಗೆ ಸುಮಾರು 69 ಕೋಟಿ 97 ಲಕ್ಷದ ಕೆಲಸ ಕಾರ್ಯ ನಡೀತಾ ಇದೆ. ಅದೆಲ್ಲದೂ ಕೂಡ ಮಾಧ್ಯಮದ ಮುಖಾಂತರ ಕೊಡ್ತೇನೆ. ಆ ಹೊಸ ಆಸ್ಪತ್ರೆ ಇರ್ಬೋದು, ಶುದ್ಧ ಇದು ಜಲಜೀವನ್ ಅಮೃತ್ 2 ಇರ್ಬೋದು, ಮತ್ತು ಇನ್ನು ವಿವಿಧ ಕಾಮಗಾರಿಗಳೆಲ್ಲ ಸೇರಿ ಸುಮಾರು 69 ಕೋಟಿ 97 ಲಕ್ಷದ ಕಾಮಗಾರಿಗಳು ಇಲ್ಲಿ ನಡೀತಾ ಇದೆ. ಇನ್ನು ಇವತ್ತು ನೀರಿಂದ ಆದ ತಕ್ಷಣ ಏನು ಅಮೃತ್ ಕೆಲಸ ಮುಗಿದ ನಂತರ ಮತ್ತೆ ಮೈನಿಂಗಿಂದ ಎಲ್ಲ ರಸ್ತೆಗಳನ್ನು ಕೂಡ ಕಾಂಕ್ರೀಟ್ ಮಾಡಿಸೋದಕ್ಕೂ ಕೂಡ ನಾವೀಗಾಗಲೇ ಆ್ಯಕ್ಷನ್ ಪ್ಲಾನ್ ಕೂಡ ಮಾಡಿದ್ದೇವೆ. ಅದಾದ ನಂತರ ಆ ಕೆಲಸನ ಮಾಡಿ ಶಾಶ್ವತವಾಗಿ ನಿಮಗೆ ಚರಂಡಿ ಮತ್ತು ಸಿಮೆಂಟ್ ರಸ್ತೆಗಳನ್ನ ಮಾಡಿಸುವಂಥ ಕೆಲಸನೂ ಕೂಡ ಮಾಡ್ತೇವೆ. ಜೊತೆಗೆ ನಮಗೆಲ್ಲರಿಗೂ ಕೂಡ ಹವಾಲ್ ಜಾಸ್ತಿ ಇರ್ತಕ್ಕಂಥದ್ದು, ಈಗ ಮನೆಗಳು ಸೈಟ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು. ಈಗ ಪಾಪ ಮಗುನ ಅಷ್ಟು ವರ್ಷಗಳಿಂದ ನೋಡ್ಕೋತಾ ಇದ್ದಾರೆ ಅಂತ ಅವ್ರ ತಾಯಿ ಹೇಳಿದಾಗ ಖಂಡಿತ ಎಲ್ರಿಗೂ ಕೂಡ ನೋವಾಗೇ ಆಗ್ತದೆ. ಒಂದು ಸೂರಿದ್ರೆ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಬಯಕೆ ಇದ್ದೇ ಇರ್ತದೆ. ಖಂಡಿತ ಅದಕ್ಕೆ ಬೆಳಗ್ಗೆ ನಾವು ಎಲ್ಲ ಕೂತ್ಕೊಂಡು ಐಬಿಲಿ ಇದು ಬರೋದಕ್ಕಿಂತ ಮುಂಚೆ ಅದಕ್ಕೆ ಪರಿಹಾರ ಏನು ಹುಡುಕೊಳ್ಳೋದು ಅಂತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡಿದ್ವಿ. ಈಗ ಒಂದು ಜಾಗನೂ ಕೂಡ ಸ್ಥಳವನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇಲ್ಲಿ ಹಿಂದೆ ಆಸ್ಪತ್ರೆ ಕೊಟ್ಟಂತ ಜಾಗ ಏನಿತ್ತು, ಆ ಜಾಗ ಕಂಪ್ನಿಯಲ್ಲಿ ಹತ್ರ ಅಲ್ಲಿ ವಿಶಾಲವಾದ ಜಾಗ ಇದೆ ಅಂತಕ್ಕಂಥದ್ದು. ಅದನ್ನ ನಾನು ತಹಸೀಲ್ದಾರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಆ ಜಾಗವನ್ನ ಇವತ್ತು ಹೌಸಿಂಗಿಗೆ ಅದನ್ನ ಬಿಟ್ಕೊಡಕ್ಕೆ, ನಿಮ್ಮ ಪಂಚಾಯತಿಗೆ ಬಿಟ್ಕೊಡಕ್ಕೆ ಒಂದು ಪ್ಲಾನ್ ಮಾಡ್ತೀವಿ. ಆವಾಗ ನೀವೆಲ್ಲರೂ ಕೂಡ ಟೌನ್ ಪ್ಲಾನಿಂಗ್ ಇಂದ ಅದನ್ನ ಸೈಟ್ಸ್ನ ಫಾರ್ಮೇಷನ್ ಮಾಡಿಸೋಂಥ ಕೆಲಸ ಶೀಘ್ರವಾಗಿ ಮಾಡೋವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿರ್ತಕ್ಕಂಥವ್ರು ವಿಜಯನಗರ ಬಡಾವಣೆ ಎಲ್ಲ ಹುಳಿಯಾರ್ನಲ್ಲಿ ಇರ್ತಕ್ಕಂಥ 16 ವಾರ್ಡ್ನ ಸಾರ್ವಜನಿಕರಿಗೆ ಎಲ್ಲಿ ಯಾರ್ಯಾರು ತುಂಬ ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಮನೆ ಇಲ್ದಂಗಿದ್ದಾರೆ, ಸೈಟ್ ಇಲ್ದಂಗಿದ್ದಾರೆ, ಅಂಥವ್ರನ್ನ ಗುರುತಿಸೋಂಥ ಕೆಲಸ ಪಂಚಾಯತಿಯವ್ರು ಮಾಡಲಿ. ನಾವು ಸ್ಥಳವನ್ನು ಗುರುತು ಮಾಡಿಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹುಳಿಯಾರು ಯಾವ ಪಟ್ಟಣಕ್ಕೂ ಏನು ಮಿಗಿಲಾಗಿಲ್ಲ, ಯಾವ ತಾಲೂಕಿಗೂ ಕೂಡ ಏನು ಕಮ್ಮಿ ಇಲ್ಲ. ಇದನ್ನು ತಾಲೂಕು ಮಾಡಿ ಅಂತಕ್ಕಂಥ ಒತ್ತಾಯನೂ ಕೂಡ ಈಗಾಗಲೇ ನಾವು ಸದನದಲ್ಲೂ ಕೂಡ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಖಂಡಿತ ಇಲ್ಲಿ ವಹಿವಾಟು ಇದೆಲ್ಲ ನೋಡಿದಾಗ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ತಾಲೂಕು ಆಗೋದಕ್ಕೆ ಯೋಗ್ಯ ಇರತಕ್ಕಂಥ ಒಂದು ಪಟ್ಟಣ ಪಂಚಾಯತಿ ಇದಾಗಿದೆ. ಹಿಂದೆ ನಾವೆಲ್ಲ ನೋಡಿದ್ವಿ, 35 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಂಥ ಒಂದು ಪಂಚಾಯತಿ ಇದು. ಅಂಥ ದೊಡ್ಡ ಪಂಚಾಯತಿ, ಇಡೀ ಜಿಲ್ಲೆನಲ್ಲೇ ದೊಡ್ಡ ಪಂಚಾಯತಿ ಇದ್ದಂಥದ್ದು ಹುಳಿಯಾರು. ಅದು ಈಗ ಪಟ್ಟಣ ಪಂಚಾಯತಿಯಾಗಿ ಕೆಲವಾರು ವರ್ಷಗಳಿಂದ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಅದರ ಮುಖಾಂತರ ಇವತ್ತು ಇಲ್ಲಿ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡೋಕ್ಕೆ ನಾವು ಸಿದ್ಧವಿದ್ದೇವೆ. ಈಗ ಇನ್ನೂ ಒಂದು ತೀರ್ಮಾನ ಕೂಡ ಈಗ ಮಾಡಿದ್ದೇವೆ, ಜಾಗನೂ ಕೂಡ ಗುರುತಿಸ್ತಾ ಇದ್ದೀವಿ. 2 ಎಕರೆ ಒಂದು ಇದು ಏನು ಫೈರ್ ಸ್ಟೇಷನ್ನು, ಅಗ್ನಿಶಾಮಕ ಠಾಣೆನೂ ಕೂಡ ಇಲ್ಲಿ ತೆರಲಿಕ್ಕೆ. ಯಾಕೆಂದರೆ ಇಲ್ಲಿ 10 ಪಂಚಾಯತಿ ಇದೆ. ಹುಳಿಯಾರ ಹೋಬಳಿನಲ್ಲಿ 10 ಪಂಚಾಯತಿಗಳಿರೋದ್ರಿಂದ ಇಲ್ಲಿ ಚಿಕ್ಕನಾಯಕನಹಳ್ಳಿಯಿಂದನೇ ಬರಬೇಕು. ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಹಿಂದೆ ಯಾರೂ ಜಾಗ ಕೊಡಲಿಲ್ಲ, ನಾವು ನಮ್ಮ ಸ್ವಂತ ಜಾಗ ಕೊಟ್ವಿ. ಹಿಂದೆ ನಮ್ಮ ತಮ್ಮಂದು ಕೊಡಿಸಿ ಅವಾಗ ಜಾಗ ಮಾಡಿದ್ವಿ, ರೋಡ್ ಸೈಡ್ ಬೇಕಂತ. ಇವತ್ತು ಇಲ್ಲೂ ಕೂಡ ಒಂದು ಸೂಕ್ತವಾದ ಜಾಗನ ಈಗಾಗಲೇ ಗುರುತಿಸಿದ್ದಾರೆ. 2 ಎಕರೆ ಬೇಕು. ಯಾಕೆಂದರೆ ಅವ್ರಿಗೆಲ್ಲ ಕ್ವಾರ್ಟರ್ಸಿಂದ ಹಿಡಿದು ಎಲ್ಲ ಅಲ್ಲೇ ಇರಬೇಕು. ಯಾವ ಕ್ಷಣದಲ್ಲಿ ಎಲ್ಲಿ ಏನಾರು ಅವಘಡ ಆದರೂ ಕೂಡ ಅಲ್ಲಿ ನೀರಿಂದಾಗ್ಬೋದು, ಅಗ್ನಿದಾಗ್ಬೋದು, ಯಾವುದೇ ಅವಘಡ ಆದರೂ ಕೂಡ ಅಲ್ಲಿಗೆ ಧಾವಿಸೋ ರೀತಿಯಲ್ಲಿ ಎಲ್ಲ ಸುಸಜ್ಜಿತವಾದಂಥ ಒಂದು
ಅಗ್ನಿಶಾಮಕ ಠಾಣೆನ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಮತ್ತು ಬಸ್ ಸ್ಟ್ಯಾಂಡು ಕೂಡ ವಿಶಾಲವಾಗಿ, ಹಿಂದೆ ನೀವೆಲ್ಲ ನೋಡಿದ್ರಿ ಆ ಬಸ್ ಸ್ಟ್ಯಾಂಡಲ್ಲಿ ಯಾರು ಕೂಡ ಕೂತ್ಕೊಳ್ಳೋಂಥ ವ್ಯವಸ್ಥೆನೂ ಕೂಡ ಇಲ್ಲ. ಅದಕ್ಕೆ ಮೇಲೆ ಶೀಟ್ ಹಾಕ್ಸೋಂಥದ್ದು ಕೂಡ ಫಸ್ಟ್ ಟೈಮ್ ನಾನು ಇಲ್ಲಿ MLA ಆದಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಅಲ್ಲಿ ಶೀಟನ್ನು ಹಾಕ್ಸ್ಕೊಟ್ಟಂಥದ್ದು. ಈಗ ಇನ್ನೊಂದು ತೀರ್ಮಾನ ಕೂಡ ನಾವೆಲ್ಲ ತಗೋತಾ ಇದೀವಿ. ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿ ವಿಶಾಲವಾದ ಒಂದು ಬಸ್ಗಳು, ಸರ್ಕಾರಿ ಬಸ್ ಇರ್ಬೋದು, ಖಾಸಗಿ ಬಸ್ ಇರ್ಬೋದು, ಯಾವ್ದಾರು ಆಯಿತು ನಿಂತು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಇವತ್ತು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ. ಶೀಘ್ರವಾಗಿ ಅದನ್ನು ಕೂಡ ಇತ್ಯರ್ಥ ಮಾಡಲಿಕ್ಕೆ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ನಿಮ್ಮಲ್ಲಿ YS ಪಾಳ್ಯ ಇರ್ಬೋದು, ಮತ್ತೆ ಸೋಮಜಂಪಾಳ್ಯದ ರಸ್ತೆ ಇರ್ಬೋದು, ಇವೆಲ್ಲ ಉತ್ತಮವಾದ ರಸ್ತೆ ಆಗ್ತದೆ. ಮುಂದೆ ಪಟ್ಟಣದ ಒಳಗಡೆನೂ ಕೂಡ ಎಲ್ಲ ರಸ್ತೆಗಳನ್ನು ಕೂಡ ಉತ್ತಮಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಇದರಲ್ಲಿ ನಿಮ್ಗೆ ಏನು ಸಮಸ್ಯೆ ಇದೆ ನೀವು ನೋಡ್ಬೋದು. ನಾವೇನು ಜನಸ್ಪಂದನ ಮಾಡೋದ್ರಿಂದ ಈ ವಾರ ನಮ್ಮ DT ಅವರು ಇಲ್ಲೇ ಇದ್ದಾರೆ, ಅವರೆಲ್ಲ ಕೂಡ ನಮಸ್ತೆ, ಇವತ್ತು DT ಅವರು ಇಲ್ಲೇ ಇದ್ದಾರೆ. ನಾವು ಈ ವಾರ, ಈ ಸೋಮವಾರ ಯಾರು ಕೂಡ ಪೆನ್ಷನ್ ಇಲ್ಲ ಅಂತ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅವ್ರಿಗೆ ಪೆನ್ಷನನ್ನು ಮಂಜೂರು ಮಾಡಿಸ್ಕೊಡುವಂಥ ಕೆಲಸ ಮಾಡಿ ಇವತ್ತು ಪೆನ್ಷನ್ ಎಲ್ಲೂ ಕೂಡ ಅಷ್ಟಾಗಿ ಇಲ್ಲದೆ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ವಯಸ್ಸಾದವ್ರಿಗಷ್ಟೇ ನಾವು ಮತ್ತೆ ಅದನ್ನ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತ ಉತ್ತಮ ರೀತಿಯ ಒಂದು ಸಮಾಧಾನ ಇದೆ ನಮಗೆ, ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದೀವಿ ಅಂತ. ಇಲ್ಲಿ ರಾಜಕೀಯ ಎಲ್ಲೂ ಕೂಡ ಬೆರೆಸ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ನಮ್ಮ ಜನಗಳಿಗೆ ಯಾರೇ ಆಗಿರ್ಬೋದು, ಸಾರ್ವಜನಿಕರ ಹಿತದೃಷ್ಟಿ ಮುಖ್ಯ ಅಂತಕ್ಕಂಥದ್ದನ್ನ ಅರ್ತು ನಾವೆಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು, ನಾವು ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ನಾವು ಇವತ್ತು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ. ಇಲ್ಲಿದು ಒಂದು ಕಸದ ವಿಲೇವಾರಿದು ಕೂಡ ಇತ್ತು ಸಮಸ್ಯೆ. ಈಗಾಗಲೇ ನಾವು ಇದನ್ನ ಅರ್ಥ ಚಿಕ್ಕನಾಯಕನಹಳ್ಳಿಗೆ ಇಲ್ಲಿ ಕಸವನ್ನ ಪ್ರತಿದಿನ ಹೋಗೋ ರೀತಿಯಲ್ಲಿ ಮಾಡಿದ್ದೇವೆ. ಹಾಗಾಗಿ ಈಗ ನೂತನ ಅಧ್ಯಕ್ಷರು ಕೂಡ ಇರೋದ್ರಿಂದ ಪ್ರತಿದಿನ ನೀವು ವಾರ್ಡ್ ವೈಸು ಎಲ್ಲೆಲ್ಲಿ ಕಸ ಹೆಂಗೆ ತೆಗಿಬೇಕು ನೀವು ಅಲರ್ಟ್ ಮಾಡಿ ಅದನ್ನೆಲ್ಲ ಕೂಡ ಇಲ್ಲಿ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಗಾಡಿನಲ್ಲಿ ಅನೌನ್ಸ್ ಮಾಡಿ ಅವ್ರಿಗೆ ಒಂದು ಬಕೆಟ್ಗಳು, ಹಸಿ ಕಸ, ಒಣ ಕಸ ಅಂತಕ್ಕಂಥದ್ದನ್ನ ನೀವು ವಿಂಗಡಣೆ ಮಾಡಿ ಕೊಡುವಂಥದ್ದನ್ನ ವ್ಯವಸ್ಥೆ ಮಾಡಿ ಅವ್ರು ಅದನ್ನು ಅಲ್ಲಿ ಬಂದಂಥ ವಾಹನಕ್ಕೆ, ನಿಮ್ಮ ಪಟ್ಟಣ ಪಂಚಾಯತಿ ವಾಹನಕ್ಕೆ ಹಾಕಿದ್ರೆ ಖಂಡಿತ ಇಲ್ಲಿ ಎಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಪ್ರಾಸ್ತಾವಿಕವಾಗಿ ಇಷ್ಟು ಮಾತನ್ನ ಆಡಲಿಕ್ಕೆ ಮತ್ತು ಈ ಅರ್ಜಿಗಳನ್ನ ದಯಮಾಡಿ ನೀವು ಅರ್ಜಿಗಳು ಕೊಡಿ. ಅರ್ಜಿಗಳ ಮುಖಾಂತರ ಏನು ನಿಮ್ಮ ಸಮಸ್ಯೆ ಇದೆ, ನಿಮ್ಮ ಫೋನ್ ನಂಬರು ಕೂಡ ಅದರಲ್ಲಿ ವಿಳಾಸವನ್ನು ಮತ್ತು ಫೋನ್ ನಂಬರು ಕೂಡ ದಾಖಲೆ ಮಾಡಿರಿ. ಯಾಕೆ ಅಂದರೆ ನಿಮಗೆ ಅಧಿಕಾರಿಗಳು ಫೋನ್ ಮಾಡಿ ಏನೇ ಸಮಸ್ಯೆ ಇದ್ರೂ ಅದನ್ನು ಕೇಳಿ ಅದನ್ನು ಇತ್ಯರ್ಥ ಮಾಡೋಕ್ಕೆ ಮುಂದಾಗ್ತಾರೆ. ಆದ್ರಿಂದ ನಿಮ್ಮ ದೂರವಾಣಿ ಸಂಖ್ಯೆ ಮತ್ತು ವಿಳಾಸನ ಕೂಡ ಅದರಲ್ಲಿ ನಮೂದಿಸಿರ್ಬೇಕು ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ತೇನೆ. ಈ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದು. ಈಗ ಒಂದು ಮೊದಲು ಪ್ರದೀಪ್ ಈಶ್ವರ್ ಒಬ್ರು ಪ್ರಾರಂಭ ಮಾಡಿದ್ರು ಅಂತ ಕಾಣಿಸ್ತದೆ, ಮತ್ತು ಅದನ್ನು ಕೂಡ ನಿಲ್ಲಿಸಿರ್ಬೇಕು. ನಾವು ಪರ್ಮನೆಂಟ್ ಆಗಿ ಪ್ರತಿ ವಾರನೂ ಕೂಡ ನಡೀತಾ ಇರ್ತಕ್ಕಂಥ ಚಿಕ್ಕನಾಯಕನಹಳ್ಳಿ 93 ವಾರಗಳಿಂದ ಮತ್ತೆ 45 ವಾರಗಳಿಂದ ಸಿರಾದಲ್ಲೂ ಕೂಡ ಮಾಡ್ತಾ ಇದ್ವಿ. ಅಲ್ಲಿ 15 ದಿವಸಕ್ಕೆ ಒಂದ್ಸಲ, ಯಾಕೆಂದ್ರೆ ಒಂದು ಹೋಬಳಿ ಬರೋದ್ರಿಂದ ಅಲ್ಲಿ 15 ದಿವಸಕ್ಕೆ ಒಂದ್ಸಲ ಅಲ್ಲಿ, ಮತ್ತೆ ಈಗ 23 ವಾರಗಳಿಂದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಖಂಡಿತ ಇದನ್ನ ಎಲ್ಲೂ ಕೂಡ ನಿಲ್ಲಿಸ್ದಂಗೆ, ಯಾಕೆಂದ್ರೆ ಇದು ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ರಿಂದ ಇದಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು, ನಿಮ್ಮ ಅರ್ಜಿಗಳಿಗೆ ಮಹತ್ವವನ್ನು ಕೊಟ್ಟು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಒಬ್ಬೊಬ್ಬರಾಗಿ ಅರ್ಜಿಗಳನ್ನ ತರಬೇಕು.